ನೋಡಿ ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ಕೀ ತಗೊಂಡ್ಬಂದೆ. ಕೀ ತಗೊಂಡ್ಬಂದು ಸ್ಟಾರ್ಟ್ ಮಾಡೋ ನೋಡಿದ್ರೆ ಬ್ಯಾಟ್ರಿ ಇಲ್ಲ. ಎಲ್ಲಿ ಚಾಲು ಮಾಡೋದು? ಬ್ಯಾಟ್ರಿ ಗಾಡಿ ಚಾಲು ಆಗ್ತದೆ ನಿನಗೆ. ಎಲ್ಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಮ್ಯಾಟ್ರ್ ಏನಪ್ಪ ಅಂದರೆ, ನಮ್ಮ ಗಾಡಿದು ಬ್ಯಾಟ್ರಿ ಬಿಚ್ಕೊಂಡು ಹೋಗ್ಬಿಟ್ರೆ ಏನಿಲ್ಲ ಎಂತಿಲ್ಲ ಅಂತ ಅರ್ಥ ಆಗೋಲ್ತು. ನಮ್ಮ ಮನೆಯವ್ರು ಮೊನ್ನೆ ಊರಿಗೆ ಹೋಗಲ್ಲಿ ತೆಗೆದಿಡಂದ್ರು. ನಾನು ತೆಗೆದಿಡ್ಲಿಲ್ಲ, ಹಂಗೆ ಹೋಗಿದ್ವಿ. ಹತ್ತತ್ರ ಒಂದು ತಿಂಗಳಾಯ್ತು ಗಾಡಿ ನಿಂತು. ಎಲ್ಲ ಬಿಚ್ಚಿ ಹಾಕಿ ಬಿಚ್ಚಿ ತಗೊಂಡು ಹೋಗ್ಬಿಟ್ರೆ ನೀನು ನೋಡ್ತದೆ ತಾಗ ನೀನು. ಒಂದು ತಿಂಗಳಾಯ್ತು ಗಾಡಿ ನಿಂತಲ್ಲೇ ನಿಂತೈತೆ. ನಾವು ಮೊನ್ನೆ ಊರಿಗೆ ಹೋದಾಗ ಆಗಿರೋದು ಇದು ಗದ್ಲ. ತೆಗೆದಿಟ್ಟು ಹೋಗಮ್ಮ ಅಂತ ಹೇಳಿದೆ ನಾನು, ನೀವು ಕೇಳೋದಿಲ್ಲ. ಈಗ ಎಷ್ಟು 5,000 6,000? 8,000. ಮತ್ತೆ 8,000 ಹೊಡಿವಾಗ 8,000 ರೂಪಾಯಿ ಸ್ನೇಹಿತರೆ. ಎಲ್ಲೈತಪ್ಪ ಸನಿ ಅಂದರೆ ನಮ್ಮ ಜೊತೆಗೇನೆ ಐತೆ, ಯಾರ ಜೊತೆಗಿಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ ರೆಸ್ಟ್ ಹಿಡಿದ್ಬಿಟ್ರೆ ಗಾಡಿ ನಿಂತಲ್ಲಿ ನಿಂತು. ಆ ಕಡೆಯಿಂದ ತೆಗೋಗಿ ಲಾಕ್ ಆಗ್ಯದ. ಈ ಕಡೆ ಲಾಕ್ ಮಾಡಿ, ಆ ಕಡೆ ಲಾಕ್ ಮಾಡಿದ್ದಿಲ್ಲ ನಾನು. ಕಷ್ಟ ಎಲ್ಲೈತೆ ಅಂತ ನಮ್ಮ ಜೊತೆಗೆ ಐತೆ ಅಂತ ನೋಡ್ರಿ. ಹಿಂಗೈತೆ ನಮ್ಮ ಪರಿಸ್ಥಿತಿ. ಆಮೇಲೆ ಎಲ್ಲರೂ ಕೇಳ್ತಾಯಿದ್ರಿ ದೊಡ್ಡ ಗಾಡಿ ಎಲ್ಲಿ ಅಂತೇಳಿ. ದೊಡ್ಡ ಗಾಡಿ ಮಳೆಗಾಲ ಬರೋ ಗಂಟ ರೆಸ್ಟ್ ಈ ಗಾಡಿಗೆ. ಹಂಗಾಗಿ ಆಚೆ ತೆಗಿಯಲ್ಲ. ನಮ್ಮವನು ಗಾಡಿ ತೊಳಿತಾನೆ ನೋಡಿ. ಆರಾಮಿಲ್ಲಾರ್ದೊಂದು ಇದೊಂದು ಹಂಗೆ ತೆಗಿ ಬರುತ್ತೆ. ಏನು ನೋಡ್ತಪ್ಪ, ಯಾರೋ ಬಂದು ಕುಂತು ಕುಡ್ದೋಗ್ಯಾರ. ಇಲ್ಲ, ಯಾರೋ ಬಂದು ಕುಂತು ಕುಡ್ದೋಗ್ಯಾರ. ಏನು ನೋಡ್ತಪ್ಪ, ಐತೆ ಬಿಡು. ಊಫರ್ ಐತೆ ಬಿಡು. ಊಫರ್ ಐತೆ, ಸಿಸ್ಟಮ್ ಐತೆ, ಎಲ್ಲ ಐತೆ. ಊಫರ್ ಸಿಸ್ಟಮ್ ಎಲ್ಲ ಐತೆ. ಬ್ಯಾಟ್ರಿ ಒಂದು ಬಿಚ್ಕೊಂಡು ಹೋಗ್ಯಾರ. ನೋಡಿ ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ಕೀ ತಗೊಂಡ್ಬಂದೆ. ಕೀ ತಗೊಂಡ್ಬಂದು ಸ್ಟಾರ್ಟ್ ಮಾಡೋ ನೋಡಿದ್ರೆ ಬ್ಯಾಟ್ರಿ ಇಲ್ಲ. ಎಲ್ಲಿ ಚಾಲು ಮಾಡೋದು? ಬ್ಯಾಟ್ರಿ ಗಾಡಿ ಚಾಲು ಆಗ್ತದೆ ನಿನಗೆ. ಇನ್ನೇನ್ ಮಾಡುತ್ತಿ? ಈಗ ಇದಕ್ಕೆ 8,000 ರೂಪಾಯಿ ಬೇಕು. 8,000 ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ಐತೆ ಅಂದ್ರೆ, ಈಗ ಸದ್ಯಕ್ಕೆ ಈ ಬ್ಯಾಸಿಗೆಯಲ್ಲಿ ನಮಗೆ 8 ಪೈಸಾನು ನೋಡಕ್ ಆಗ್ತಾ ಇಲ್ಲ. 8,000 ಎಲ್ಲಿಂದ ದುಡಿಬೇಕು, ಎಲ್ಲಿಂದಿಲ್ಲ. ಮೊದಲೇ 2 ತಿಂಗಳಿಂದ ಮನೆ ಬಾಡಿಗೆ ಕಟ್ಟಿಲ್ಲ. ಬಾಡಿಗೆ ಕೂಡ ಎಷ್ಟು ಗೊತ್ತಾ? ಬರೀ 1,000 ರೂಪಾಯಿ ಒಂದು ತಿಂಗಳಿಗೆ ಬಾಡಿಗೆ. 2 ತಿಂಗಳಿಂದ ಬಾಡಿಗೆನೂ ಕಟ್ಟಿಲ್ಲ ಮನೆಗೆ. ಮಂದಿ 10,000 20,000 ಕಟ್ತಾರೆ. ಹೆಂಗ್ ಕಟ್ತಿದ್ದಾರೆ? ಎಲ್ಲರೂ ಹಾಕಿದವ್ರು ನಡೀತೆ. ನಮ್ಮ ಕೈಲಿ ಯಾಕಪ್ಪ ಆಗಲ್ಲ ಅಂದರೆ, ಈ ಗಾಡಿಗೆ ನಾನು ಈ ಗಾಡಿ ತೊಗೋಕಲ್ಕ ಒಂದು 2.5 ಲಕ್ಷ ಆಚೆ ಸಾಲಿಸ್ಕೊಂಡಿದ್ದೆ. ಆ್ಯಕ್ಚುಲಿ ಇವಳು ಬೇಡ ಅನ್ಲಿ ಗಾಡಿ ತೊಗೋಕೆ. ನಾನು ಆದ್ರೂ ಗಾಡಿ ದೊಡ್ಡ ತೊಗೊಂಬಂದು ಆಟ ಅಂದರೆ ಚಟ ಅಂತೆ, ಆ ಥರ ಇಷ್ಟಪಟ್ಟು ತೊಗೊಂಡಿದ್ನೆ. ತಂದಮೇಲೆ ಆ ಕಡೆ ಈ ಕಡೆ ಅಂದರೆ ಒಂದು ಲಕ್ಷ ಖರ್ಚು ಮಾಡಿದ್ನೆ. ಜಾಸ್ತಿನೇ ಖರ್ಚು ಮಾಡಿದ್ದೀನಿ. 1.5 ಲಕ್ಷ ಗಂಟ ಗಾಡಿಗೆ ಖರ್ಚು ಮಾಡಿದ್ದೀನಿ. ಈ ಗಾಡಿಗೆ ಹೆಂಗಪ್ಪ 1.5 ಲಕ್ಷ ಆಯ್ತು ಅಂದರೆ, ಇದಕ್ಕೆ ಹಬ್ಬಗಳು ಬ್ರೇಕ್ ಲೈನರು ಯಾವ ಸಿಗ್ತಾ ಇರಲಿಲ್ಲ. ಎಲ್ಲಿ ಹೋದ್ರು ಇಲ್ಲ. ಸಿಗೋದು ಒಂದೇ ಸಿದ್ಧ ರೋಡಲ್ಲಿ ಬಿಟ್ರೆ ಬೇರೆ ಎಲ್ಲಿಲ್ಲ, ಜೈಸಿ ರೋಡಲ್ಲಿ. ಅಲ್ಲಿಂದ ನಾನೇನು ಮಾಡಿದೆ, ಅದೇ ನಂತರ ಹೋಗ್ತಾ ಒಂದೊಂದು ಎಕ್ಸ್ಚೇಂಜೇ ಮಾಡ್ಕೊಂಬಂದೆ ಗಾಡಿಗೆ. ಆಮೇಲೆ ರೇಡಿಯೇಟ್ರು ಸೆಟ್ ಆಗಲಿಲ್ಲ. ರೇಡಿಯೇಟ್ರು ಬೇರೆ 3 ಸಲ ಇದು ಮಾಡಿದೆ. 3 ಸಲ ಇದು ಮಾಡಿದ್ಮೇಲೆ ಆಮೇಲೆ ರೇಡಿಯೇಟ್ರ್ ಸೆಟ್ ಆಯಿತು. ಸೆಟ್ ಆದಮೇಲೆ ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಹೌಸಿಂಗ್ ಚೇಂಜ್ ಮಾಡ್ಬೇಕು. ಈಗ 50,000 ಖರ್ಚಿದೆ. ಪಂಪ್ ಚೇಂಜ್ ಮಾಡ್ಬೇಕು. Hero 3 ಪಂಪ್ ಇದೆ, ಇದರಲ್ಲಿ Hero 2 ಮಾಡಿಸ್ಬೇಕು. ಮೈಲೇಜ್ ಬರಲ್ಲ. ಮೈಲೇಜ್ 7-8 ಬರುತ್ತೆ. ಆದ್ರೂ ಹಂಗೂ ಸೈಸೆಂಡ್ ಇನ್ನೊಂದು ಈಗೇನು ಸಾಲ ಬೇಕೇನು ಜಾಸ್ತಿ ಇಲ್ಲ. ಎಲ್ಲ ಸೇರಿ ಒಂದು 2,20,000 ಐತೆ. ಆ 2,20,000 ಕಟ್ಬಿಟ್ರೆ ನೋ ಟೆನ್ಷನ್, ನೋ BP ಹಂಗಿರುತ್ತೆ. ಈ ಸೀಸನಲ್ಲಿ ದುಡ್ಡು ಕಟ್ಬಿಡ್ಬೋದು. ಬಟ್ ಏನು ಮಾಡುತ್ತೆ, ಎಲ್ಲೈತೆ ಅಂದ್ರೆ ನಮ್ಮಿಂದ ಐತಂತೆ. ನಮ್ಮ ಮನೆ ತೋರಿಸ್ತೀನಿ ನೋಡಿ. ಭಾಳಷ್ಟು ಜನ ಮನೆ ನೋಡಿಲ್ಲ. ನಾವು ಇರೋದು ಬೆಂಗಳೂರಲ್ಲಿ, ಏನು ದೊಡ್ಡ ಬಿಲ್ಡಿಂಗ್ ಮನೇಲಿ ಇಲ್ಲ, ಕರೆಂಟು ಇಲ್ಲ. ನಾವಿರೋ ಮನೇಲಿ ಹಂಗೆ ನೋಡಿ ತೋರಿಸ್ತೀನಿ. ಆಲ್ಮೋಸ್ಟ್ ಇನ್ನೂ 1 ತಿಂಗಳ ಗಂಟ ರೆಸ್ಟ್ ಇರುತ್ತೆ, ಮಳೆಗಾಲ ಬರೋ ಗಂಟ. ಮಳೆಗಾಲ ಬಂದಮೇಲೆ ಇದರಲ್ಲಿ ಆ್ಯಕ್ಚುಲಿ ಏನು ಮಾಡ್ತೀವಿ ಅಂದರೆ, ನೆಕ್ಸ್ಟ್ ಫುಲ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೋಡ್ತಾ ಇರಿ. ಫುಲ್ ಅಪ್ಡೇಟ್ ಏನಪ್ಪ ಅಂದರೆ, ನಾವು ಏನು ಮಾಡ್ತೀವಿ ಈ ಗಾಡಿಯಲ್ಲಿ, ಏನಿಲ್ಲ ಅಂತೇಳಿ ಎಲ್ಲವೂ ತೋರಿಸ್ತೀನಿ. ಈ ಗಾಡಿ ಏನಕ್ಕೋಸ್ಕರ ತೊಗೊಂಡೆ, ಏನಕ್ಕೋಸ್ಕರ ಇಲ್ಲ ಅಂತೇಳಿ A to Z ತೋರಿಸ್ತೀನಿ ವೀಡಿಯೋದಲ್ಲಿ. ಆಲ್ಮೋಸ್ಟ್ ಇಲ್ಲಿ ನೈಟ್ ಟೈಮಲ್ಲಿ ಕುಡಿಯೋಕ್ಕೆ ಬರ್ತಾರೆ ಫುಲ್ ಜನ. ಕುಡಿಯೋಕ್ಕೆ ಬಂದು ಇಲ್ಲಿ ನೋಡಿ ಬೀರ್ ಬಾಟ್ಲ್ ಅವೆಲ್ಲ ಹೆಂಗೆ ಹೊಡೆದಾಕ್ಬಿಟ್ರೆ. ಇದೆಲ್ಲ ಖಾಲಿ ಜಾಗ. ಯಾಕಪ್ಪ ಇಲ್ಲಿದ್ದೀನಿ ಅಂದರೆ, ಈ ಗಾಡಿಗಳಿಗೋಸ್ಕರ. ಇನ್ನು ಮಿಕ್ಕಿದ ಗಾಡಿಗಳು ಅಲ್ಲಿ ನಮ್ಮ ಮನೆ ಹತ್ರ ಇದ್ದಾವೆ, ಇನ್ನೂ 3 ಗಾಡಿ. ಈ ಗಾಡಿಗಳಿಗೋಸ್ಕರ ನಾನಿರೋ ಮನೆ ಇದೆ ನೋಡಿ. ಕರೆಂಟ್ ಇಲ್ಲ, ಏನೂ ಇಲ್ಲ. ಯಾಕಪ್ಪ ಇಲ್ಲಿದ್ದೀನಿ ಅಂದರೆ, ಈ ಜಾಗಕ್ಕೋಸ್ಕರ, ಖಾಲಿ ಜಾಗಕ್ಕೋಸ್ಕರ. ಆಮೇಲೆ ಮತ್ತೆ ನೆಕ್ಸ್ಟ್ ನೋಡಿ, ಕರೆಂಟು ಇಲ್ಲ ಈ ಮನೆಗೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಗಾಡಿದೆ ಬ್ಯಾಟ್ರಿ ಹೊತ್ಕೊಂಡು ಹೋಗ್ಬಿಟ್ರೆ. ಮಂದಿದ್ದಲ್ಲಿರ್ಬೇಕಾದ್ರೆ ಗಾಡಿಗಳು ಅಲ್ಲಿ ಸ್ವಲ್ಪ ಸಂದ್ರ ರೋಡಿಗಿದ್ರೆ ಗಾಡಿ ತೆಗಿ ಅಂತಾರೆ. ಅದು ಪ್ರಾಬ್ಲಮ್. ಈಗ 1 ತಿಂಗಳು ಆಯ್ತು ಇಲ್ಲಿ ನಿಂತು. ಯಾವತ್ತು ಈ ಥರ ಆಗಿಲ್ಲ. ಇಲ್ಲಿಗೆ ಬಂದು ಎಷ್ಟು 9 ವರ್ಷ ಆಯ್ತು ಇಲ್ಲಿಗೆ ಬಂದು.
9 ವರ್ಷದಿಂದ ಯಾವತ್ತೂ ಈ ಥರ ಆಗಿಲ್ಲ. ಇದೇ ಫಸ್ಟ್ ಟೈಮ್ ನಮ್ಮ ಗಾಡೀಲಿ ಬ್ಯಾಟ್ರಿ ಕಳ್ತನ ಆಗಿರೋದಂದರೆ. ಯಾರು ತಗೊಂಡವ್ರೆ ಯಾರಲ್ಲ. ಇದೇ ಫಸ್ಟ್ ಟೈಮ್ ಗಾಡೀಲಿ ಬ್ಯಾಟ್ರಿ ಕಳ್ತನ ಆಗಿರೋದಂದರೆ. ಇವತ್ತಿನವರೆಗೂ ಗಾಡಿ ಬ್ಯಾಟ್ರಿ ಅಲ್ಲಲ್ಲ ಒಂದು ನಟ್ಟು ಕೂಡ ಒಯ್ದಿಲ್ಲ ಇಲ್ಲಿದ್ದಾಗಲಿಂದ. ಓಕೆ ಟಾಟಾ. ಬಾಯ್ ಬಾಯ್. ಓಕೆ, ವಿಡಿಯೋ ಬಂದರೆ ಫಾಲೋ ಮಾಡಿ, ಲೈಕ್ ಮಾಡಿ. ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೇಳ್ತಾ ಇದ್ರಿ ನಿಮ್ದು ಯಾವ ಊರ? ನಮ್ದು ರಾಯಚೂರು. ನಮ್ದು ರಾಯಚೂರ್ ಹತ್ರ ಮಾನವಿ ಹತ್ರ ಅರಿವಿ. ನೋಡಿ, ರಾಯಚೂರು ಜಿಲ್ಲೆ ಫಸ್ಟ್ ಮಾನಿ ತಾಲೂಕು ಇತ್ತು, ಈಗ ಚೇಂಜ್ ಆಗಿದೆ. ಸಿರ್ವಾರ ತಾಲೂಕು ಹರಿಬಸವನ ಕ್ಯಾಂಪ್ ಅಂತೇಳಿ ಒಂದು ಹಳ್ಳಿ. ಆಮೇಲೆ ಅತಿ ಹೆಚ್ಚು ಅಂದ್ರೆ ನಾವು ಮಾನ್ವಿ ಸಿರ್ವಾರು ಎರಡು ಸೇಮ್ ನಮ್ಗೆ ಊರ ಹತ್ರನೇ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ನಿಮ್ದು ಯಾವ ಊರು ಅಂತೇಳಿ. ಹೇಳಕ್ ಇಷ್ಟಪಡ್ತೀನಿ. ಮೇನ್ ಬಂದು ರಾಯಚೂರು ಅಂತಾರೆ, ಆಮೇಲೆ ಇರೋದೆಲ್ಲ ಹಳ್ಳಿಗಳು ಯಾವ್ದ್ರ ಪಕ್ಕದಲ್ಲಿ. ನಾವಿರೋದು ಅರಿವಿಯಲ್ಲಿ, ಅರಿವಿ ಬಸವನ ಕ್ಯಾಂಪ್ ಅಂತೇಳಿ ನಮ್ದು ಒಂದು ಊರು ಹಳ್ಳಿ. ಆಮೇಲೆ ಮ್ಯಾಟ್ರ್ ಏನಪ್ಪ ಅಂದ್ರೆ, ಇನ್ನೊಂದು ಎಲ್ಲರೂ ನಿಮ್ ಚಾನಲ್ ಇಷ್ಟು ಗ್ರೋತ್ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಕೇಳ್ತಾ ಇದ್ರ. ಟೈಮಿಂಗ್ ನಾವು 3 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಮಧ್ಯಾಹ್ನ 3 ಗಂಟೆಗೆ, ರಾತ್ರಿ 3 ಗಂಟೆಗೆಲ್ಲ. ಆಮೇಲೆ ಒಂದಿನ ಮುಂಚೆಗೆ ಶೆಡ್ಯೂಲ್ ಇಟ್ಟಿರ್ತೀವಿ ವಿಡಿಯೋ. ಇವತ್ತಿನ ವಿಡಿಯೋ ನಾಳೆ ಬರುತ್ತೆ, ನಾಳೆ ವಿಡಿಯೋ ನಾಡೋದು ಬರುತ್ತೆ. ನಾವು ಯಾವ ವಿಡಿಯೋನೇ ಆಗ್ತಾ ಇಲ್ಲ, ಯಾಕಂದ್ರೆ ಈಗ ಆಲ್ಮೋಸ್ಟ್ ಒಂದು 15 ದಿನ ಆಯ್ತಾ ವಿಡಿಯೋ 15 ದಿನ ಆಯ್ತು ಯೂಟ್ಯೂಬ್ ಅಲ್ಲಿ ವಿಡಿಯೋ ಆಗ್ತಾ ಇಲ್ಲ ಜಾಸ್ತಿ. ಆ ಮುಂಚೆ ಡೈಲಿ ಒಂದು ಆಗ್ತಾ ಇದೆ, ಡೈಲಿ ಒಂದು ಆಗ್ತಾ ಇದ್ವಿ. ಆ ಟೈಮಲ್ಲಿ ಸಬ್ಸ್ಕ್ರೈಬರ್ಗಳು ತುಂಬಾ ಜನ ಬಂದ್ರು. ಈಗ ಏನಕ್ಕಪ್ಪ ಅಂದ್ರೆ ನಾವು ವಿಡಿಯೋ ಆಗ್ತಾ ಇಲ್ಲ ಅಂದ್ರೆ ಕ್ಯಾಮ್ರಾ ಕ್ಲಿಯರ್ ಬರ್ತಾ ಇಲ್ಲ, ಬಿಸಿಲು. ಮೊನ್ನೆ ಊರಿಗೆ ಹೋಗಿ ಬಂದ್ರಿಂದ ಹಾಕೇ ಇಲ್ಲ ವಿಡಿಯೋ, ಎಲ್ಲಿ ಹಾಕಿವಿ? ಅದೇ ಮೊನ್ನೆ ನಮ್ಮ ತಮ್ಮನ ಎಂಗೇಜ್ಮೆಂಟ್ ಇತ್ತು ಒಂದು ವಿಡಿಯೋ, ಅದನ್ನೇ ಹಾಕಿದ್ವಿ. ಎಂಗೇಜ್ಮೆಂಟ್ ವಿಡಿಯೋ ಆಮೇಲೆ ಲಾಂಗ್ ವಿಡಿಯೋ ಹಾಕಿಲ್ಲ, ಶಾರ್ಟ್ ವಿಡಿಯೋ ಹಾಕಿಲ್ಲ, ಯಾವ್ದು ಹಾಕಿಲ್ಲ. ಏನಕ್ಕಪ್ಪ ಆಗ್ತಾ ಇಲ್ಲ ಅಂದ್ರೆ ಬಿಸಿಲು, ಹೆವಿ ಬಿಸಿಲು. ಈ ಬಿಸಿಲಿಗೆ ನಮ್ಮ ಜೊತೆಲಿ ಹುಡ್ರೆಲ್ಲ ನಮ್ಮ ಜೊತೆಲಿ ಇರ್ತಾರೆ, ನನ್ನ ಮಕ್ಕಳೆಲ್ಲ. ಅಮ್ಮ ನಕ್ಲೀಸ್ ಎಷ್ಟು ಬಿತ್ತಾ? ಹೇಳ, ಎಷ್ಟು ಬಿತ್ತವ? ಎಷ್ಟು ಬಿತ್ತದ? ಹುಡ್ರು ಸ್ಕೂಲ್ ಇಲ್ಲ, ನಮ್ ಜೊತೆಲಿ ಇರ್ತಾರೆ, ಹಂಗಾಗಿ ವಿಡಿಯೋ ಹಾಕಕ್ ಆಗ್ತಾ ಇಲ್ಲ. ಇವ್ರು ನೋಡ್ಕೊಂಡು ಓಕೆ ಆಯ್ತು. ಇವತ್ತು ಉಳಿದು ಬರ್ತಡೇ ಐತಿ, ಎಲ್ಲಾರು ವಿಶ್ ಮಾಡಿ. ಬಾಯ್ ಮಾಡಮ್ಮ. ಕೇಕ್ ಕಟ್ ಮಾಡ್ತಾ ಅಂತ ಹೇಳ, ಹೇಳ್ತಿಲ್ಲ? ಕೇಕ್ ಕಟ್ ಮಾಡ್ತಿಲ್ಲ ಇವತ್ತು? ಕೇಕ್ ಕಟ್ ಮಾಡ್ತಾ ಅಂತ ಹೇಳ್ಬೇಕು. ಚಂದಿಲ್ಲ ಹೋಗ್ತಾ ಬ್ಲಾಗ್ ಮಾಡ್ತಾ ಇದೀನಿ ಹಂಗೆ. ಇವತ್ತು ಇವಳು ಬರ್ತಡೇ ಐತಲ್ಲ, ಹಂಗಾಗಿ ಈಗ ಮನೆ ಹತ್ರ ಯಾರು ಇರಲ್ಲ, ಅಮ್ಮ ಎಲ್ಲ ಊರಲ್ಲಿ ಇರ್ತಾರೆ, ಇಲ್ಲಿ ಯಾರು ಇರಲ್ಲ ನಮ್ಮ ಜೊತೆಯಲ್ಲಿ. ನಾವು ಹುಡ್ರನ್ ಬಿಟ್ಟು ಹೋಗಕ್ಕೂ ಆಗಲ್ಲ, ಹುಡ್ರು ನಮ್ಮ ಜೊತೆಲಿ ಇರ್ತಾರೆ. ಎಲ್ಲರ ಜೊತೆ ಕರ್ಕೊಂಡು ಹೋಗ್ಬಿಡೋದು ಬಿಸಿಲಲ್ಲಿ. ವಿಡಿಯೋ ಹಾಕಕ್ ಆಗ್ತಾ ಇಲ್ಲ ಸ್ನೇಹಿತರೆ. ವಿಡಿಯೋ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಆಗ್ತಾ ಇರ್ತೀವಿ. ನಮ್ಗೆ ಹೆಲ್ಪಿಂಗ್ ವಿಡಿಯೋ ಮಾಡೋಣ ಅಂದ್ರೆ ಬಹಳ ಇಷ್ಟ, ಬಟ್ ಏನ್ ಮಾಡ್ತೀವಿ, ಹಣೆ ಬಾರ ದೇವ್ರ ಹಿಂದನೇ ಉಳಿಸ್ತಾನೆ, ಮುಂದೆ ಕಳಿಸ್ತಾ ಇಲ್ಲ. ಅನ್ಕೊಂಡವ್ರಿಗೆ ಮುಂದೆ ಕಳಿಸ್ತಾನೆ, ಅನ್ಕದಿರೋರಿಗೆ ನಾವು ಅನ್ಕೊಂತೀವಲ್ಲ ನಮ್ದು ಹಿಂದನೇ ಉಳಿಸ್ತಾನೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಅನಿಸಿಕೆ ತಿಳಿಸಿ, ನಿಮ್ದು ಯಾವ್ದು ಅಂತೇಳಿ ಕಮೆಂಟ್ ಮಾಡಿ. ಎಲ್ಲಾರು ಬಾಯ್ ಮಾಡ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನ್ ಅನ್ಕೋಬೇಡಿ. ನಮ್ಮೂರು ಕೇಳ್ತಾ ಇದ್ರಲ್ಲ, ನಮ್ಮೂರು ಹೇಳಿದೆ, ಉತ್ತರ ಕರ್ನಾಟಕನೇ ನಮ್ದು. ಓಕೆ, ಟಾಟಾ, ಬಾಯ್ ಬಾಯ್.